ಗಾಡ್ ಇಸ್ ಗ್ರೇಟ್. ಹೆಣ್ಮಗು ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಪಾವನಿ, ಏನಮ್ಮ ಹಾಗೆ ನೋಡ್ತಾ ಇದೀಯಾ? ಮಗುಗೆ ನೀನೇ ಒಂದು ಒಳ್ಳೆ ಹೆಸರು ಹೇಳಿಬಿಡಮ್ಮ. ನಾನಾ? ಬೇಡ ಮಾಮ, ಅತ್ತೆ ಯಾವ ಹೆಸರು ಹೇಳ್ತಾರೋ ಅದನ್ನೇ ಇಡೋಣ. ನೋಡಿದ್ಯಾ ಯಶೋದ, ನಿನ್ನ ಸೊಸೆ ಕೊನೆಗೂ ನಿನ್ನನ್ನು ಬಿಟ್ಕೊಳ್ಳಿಲ್ಲ. ಎಲ್ಲಿ ನಿನ್ನ ಮೊಮ್ಮಗುಗೆ ನೀನೇ ಒಂದು ಒಳ್ಳೆ ಹೆಸರು ಹೇಳ್ಬಿಡು ನೋಡೋಣ. ನಮ್ ಬೀಗ್ರೇನ್ ಹೇಳ್ತಾರೋ ಅದೇ ಹೆಸರಾಗ್ಲಿ. ರಾಮನಾಥ್, ಹೊಡೆದಿಯಲ್ಲ ಚಾನ್ಸ್. ನಿನ್ನ ಬೀಗ್ತಿನ ನಿನ್ನ ಮೇಲೆ ಜವಾಬ್ದಾರಿ ಹಾಕ್ಬಿಟ್ರು. ಎಲ್ಲಿ ನಿನ್ನ ಮೊಮ್ಮಗಿಗೆ ನೀನೇ ಒಂದು ಹೆಸರಿಡು. ನಾನು ಕೇಳಿದ್ರೆ ಅಮ್ಮವ್ರ ಹೆಸರಿಟ್ರೇನೆ ಚೆನ್ನಾಗಿರುತ್ತೆ. ಗುರುಗಳೇ, ಮಗುಗೆ ಏನು ಹೆಸರಿಡಬೇಕು ಅಂತ ನೀವೇ ಹೇಳ್ಬಿಡಿ. ಆ ಮಗು ಕೊಡಿ ಇಲ್ಲಿ. ಈ ಮಗು ಜ್ಯೋತಿ ಇದ್ದಾಗೆ. ಇದು ಹೋದ ಕಡೆ ಬೆಳಕು ಚೆಲ್ಲುತ್ತೆ. ಇದು ಸಾಧಾರಣ ಮಗುವಲ್ಲ, ಅದೃಷ್ಟ ರತ್ನ. ಈ ಮಗು ಯಾರ ಹತ್ರ ಇರುತ್ತೋ ಅವ್ರ ಹತ್ರ ಅದೃಷ್ಟ ತಾನಾಗೇ ಬರುತ್ತೆ. ಇದು ಹೋದ ಕಡೆ ಎಲ್ಲೆಲ್ಲ ಖುಷಿ ಕಾರಂಜಿ ಹಾಗೆ ಚಿಮ್ಮುತ್ತೆ. ಅದರಿಂದ ಈ ಮಗುವಿಗೆ ಖುಷಿ ಅಂತ ನಾಮಕರಣ ಮಾಡಬಹುದು. ಖುಷಿನಾ? ಸಾಕತ್ತಾಗಿದೆ, ತುಂಬಾ ಚೆನ್ನಾಗಿದೆ, ಚಿಕ್ಕದಾಗಿ ಚೊಕ್ಕವಾಗಿದೆ, ಅರ್ಥಪೂರ್ಣವಾಗೂ ಇದೆ ಅಲ್ವೇನೆ? ಖುಷಿ ತುಂಬಾ ಚೆನ್ನಾಗಿದೆ ಹೆಸರು. ಪಾವನಿ, ಪ್ರಶಾಂತ್, ಏನ್ ಹೇಳ್ತೀರಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಪ್ಪ. ಮಗುವಿನ ಹೆಸರನ್ನ ಅಕ್ಷತೆಯಲ್ಲಿ ಬರೆದು ಮಗು ಕಿವಿಯಲ್ಲಿ 3 ಸರಿ ಅದರ ಹೆಸರು ಹೇಳಿ. ಖುಷಿ, ಹೋಯ್ತಾ?
ಮಾನಸಿ, ತಗೋಮ್ಮ ಇದರ ರಸವನ್ನು ಸೇವನೆ ಮಾಡಿದರೆ ನಿನಗೆ ಸಂತಾನ ಭಾಗ್ಯ ಲಭಿಸುತ್ತೆ. ತಗೋಮ್ಮ. ಅಲ್ಲ ಗುರುಜಿ, ಮಾನ್ಸಿ, ಗುರೂಜಿ ಹೇಳದನ್ ಕೇಳು. ತಗೋಮ್ಮ. ಇಷ್ಟು ದಿವಸ ಈ ಮನೆಯಲ್ಲಿ ಯಾವ ಸೌಭಾಗ್ಯಕ್ಕೆ ಕೊರತೆ ಇತ್ತೋ ಆ ಸೌಭಾಗ್ಯ ಈ ಮಗುವಿನ ಯೋಗದಿಂದ ತುಂಬುತ್ತೆ. ಇದು ಸಾಮಾನ್ಯವಾದದ್ದಲ್ಲ. ಆ ಮಗುವಿನ ಕೈ ಮುಟ್ಟಿದ ಫಲ ನಿನ್ನ ಹೊಟ್ಟೆ ಸೇರುತ್ತೆ ಅಂದಮೇಲೆ ಖಂಡಿತ ನಿನಗೆ ತಾಯ್ತನ ಲಭಿಸುತ್ತೆ. ಹೌದಾ ಗುರುಜಿ? ಗುರೂಜಿ, ನಮ್ಮ ಖುಷಿ ಅದೃಷ್ಟದಿಂದ ಮಾನಸಿ ತಾಯಿ ಆಗ್ತಾಳ. ಎಲ್ಲ ಸಂತೋಷಕ್ಕೂ ಈ ಮಗುವೇ ಕಾರಣ. ಶುಭವಾಗಲಿ. ಮಾನಸಿ, ಇಷ್ಟಕ್ಕೆಲ್ಲ ನೀನು ಈ ರೀತಿ ಟೆನ್ಷನ್ ಮಾಡ್ಕೊಂಡ್ರೆ ಹೇಗಮ್ಮ? ಇನ್ನೇನಣ್ಣ ಮತ್ತೆ? ಅದೇನ್ ಸೀಮೆಗಿಲ್ದೇ ಇರೋ ಮಗುನ ಅಥವಾ ದೇವಲೋಕದಿಂದ ಉದುರು ಬಿಟ್ಟಿದ್ಯಾ? ಇದ್ರೆ ಸಂತೋಷ ಅಂತೆ, ಇಲ್ಲ ಅಂದ್ರೆ ಸಂಕಟ ಅಂತೆ. ಆ ಮಗು ಮುಟ್ಟಿದ ನಿಂಬೆ ಹಣ್ಣಿನ ರಸ ಕುಡಿದ್ರೆ ನನಗ್ ಮಗು ಆಗುತ್ತೆ ಅಂತ ಆ ಗುರುಜಿ ಹೇಳ್ತಾರಲ್ಲ, ಅವ್ರಿಗಾದ್ರೂ ಬುದ್ಧಿ ಬೇಡ? ಮಾನ್ಸಿ, ದೊಡ್ಡವ್ರಿಗಾಗೆಲ್ಲ ಹೇಳ್ಬಾರ್ದಮ್ಮ. ನೀ ಸುಮ್ನೆ ಇರ್ತೀರಾ ಅದಕ್ಕೆ? ಒಬ್ರನ್ನ ಅಟ್ಟಕ್ಕೆ ಹೇರಿಸಿ ಇನ್ನೊಬ್ರನ್ನ ಹಂಗಿಸ್ತಾರಲ್ಲ, ಅವ್ರಿಗೆ ಮರ್ಯಾದೆ ಕೊಡ್ತಾ ಹೋದ್ರೆ ನಾವ್ ಹಾಳಾಗ್ತೀವ ಅಷ್ಟೇನೆ. ಲಕ್ಷಗಟ್ಟಲೆ ಖರ್ಚು ಮಾಡಿ ಎಷ್ಟೆಷ್ಟೆಲ್ಲ ಟೆಸ್ಟ್ ಮಾಡಿಸಿದೆ, ಎಂತೆಂತ ಡಾಕ್ಟರ್ ತೋರಿಸಿದೆ. ಅವ್ರ ಕೈಲಿ ಆಗದೆ ಇದ್ದಿದ್ದು ಈ ಮಗು ಮಾಡ್ಬಿಡುತ್ತಾ? ಮಾನಸಿ ನೋಡು, ಯಾರಿಂದ ಯಾರಿಗೆ ಯಾವ ಥರ ಅದೃಷ್ಟ ಬರುತ್ತೋ ಯಾರಿಗೂ ಗೊತ್ತು ಹೇಳು. ಓ, ನೀನೊಬ್ಬ ಬಾಕಿ ಇದ್ದೆ ಆ ಮಗು ಪರ ವಹಿಸ್ಕೊಂಡು ಮಾತಾಡೋದಕ್ಕೆ. ಅಣ್ಣ ಆತಿಗೆ ಅಂತ ನಿಮ್ಮ ಹತ್ರ ನನ್ನ ಸಂಕಟ ಹೇಳ್ಕೊಳ್ಳೋದಕ್ಕೆ ಬಂದೆ ನೋಡಿ. ನನ್ನ ಹಣೆ ಬರ ಸರಿ ಇಲ್ಲ, ನಡೆ ಬರ ಸರಿಯಾಗಿಲ್ಲ. ಮಾನಸಿ, ಸಮಾಧಾನ ಮಾಡ್ಕೊಳಮ್ಮ. ಸ್ವಲ್ಪ ನನ್ನ ಮಾತು ಕೇಳು. ನೋಡು, ಡಾಕ್ಟರ್ಸ್ಗಳು ಕೈಬಿಟ್ಟು ಮೆಡಿಕಲ್ ರಿಜೆಕ್ಟ್ ಆಗಿರೋ ಎಷ್ಟೋ ಕೇಸ್ಗಳಿಗೆ ಈ ರೀತಿ ನಂಬಿಕೆಗಳಿಂದ ಒಳ್ಳೇದಾಗಿದೆ. ಗುರುಜಿ ಹೇಳೋ ಪ್ರಕಾರ ನಿನಗೂ ಆ ರೀತಿ ಏನಾದ್ರು ನಡೆದ್ರೆ? ಅಯ್ಯೋ, ಯಾಕೆ ಯಾರು ನನ್ನ ಪರಿಸ್ಥಿತಿನ ಅರ್ಥನೇ ಮಾಡ್ಕೊತಾ ಇಲ್ಲ? ನನಗ್ ಮಗು ಹುಟ್ಟಿಲ್ಲ ಅನ್ನೋದಕ್ಕಿಂತ ಅವಳ ಹೊಟ್ಟೆನಲ್ಲಿ ಮಗು ಹುಟ್ಟಲ್ಲ ಅಂತ ನಂಗೆ ಸಂಕಟ ಆಗ್ತಿದೆ. ಅವತ್ತು ಆಕ್ಸಿಡೆಂಟ್ ಆದಾಗ್ಲೇ ಎಲ್ಲ ಕತೆ ಮುಗ್ದೋಯ್ತು ಅಂತ ನೆಮ್ಮದಿ ಆಗಿತ್ತೆ. ನೆಮ್ಮದಿ ಹಾಳು ಮಾಡ್ಬೇಕು ಅಂತಾನೆ ಹುಟ್ಟುಬಿಡ್ತಲ್ಲ ಆ ಮಗು. ನನ್ನ ಗ್ರಹಚಾರ ಎಲ್ಲ ನನ್ನ ಗ್ರಹಚಾರ. ಆ ಮಗು ಸಾಯಲ್ಲ, ನನ್ ಸಂಕಟ ತಪ್ಪಲ್ಲ. ಖುಷಿ, 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 ಯಾರಾದ್ರೂ ಒಂದು ಚಿಕ್ಕ ಮಗು ಎತ್ಕೊಂಡು ಹೋಗ್ತಾರೆ ನೋಡ್ರಾ? ನಗೋತೀನಿ. ಅಲ್ರಿ ಪ್ರಶಾಂತ್,
ನಿಮ್ಮ ತಾಯಿಗೆ ಈ ಮಗು ಮೇಲೆ ಅನುಮಾನನ ಅಥವಾ ಅತಿ ಪ್ರೀತಿನ? ಯಾಕೆ ಡಾಕ್ಟ್ರೆ? ಇನ್ನೇನ್ರಿ ಮತ್ತೆ, BCG ಇಂದ ಹಿಡಿದು ಪೋಲಿಯೋ, ಟ್ರಿಪಲ್ ಆಂಟಿಜನ್ ಎಲ್ಲ ಕೊಟ್ಟಾಗಿದೆ. ಈ ಮಗು 100% ಹೆಲ್ತಿ ಆಗಿದೆ ಅಂತ ಹೇಳಿದ್ರು ಪ್ರತಿ 15 ದಿವಸಕ್ಕೊಂದ್ಸಲ ನಿಮ್ಮ ತಾಯಿ ಹೇಳಿದ್ರು ಅಂತ ಕರ್ಕೊಂಡು ಬರ್ತಾನೆ ಇದ್ದೀರಲ್ಲ. ಅದು ನಮ್ಮ ತಾಯಿಗೆ ಇವಳ ಮೇಲೆ ಅಷ್ಟೊಂದು ಕಾಳಜಿ. ಅಷ್ಟು ಕಾಳಜಿ ತೋರಿಸ್ಲೇಬೇಕು ಅಂತಿದ್ರೆ ನಿಮ್ಮ ಹೆಂಡತಿ ಬಗ್ಗೆ ತೋರ್ಸಕ್ ಹೇಳಿ. ನಿಮ್ಮ ಮಗಳಿಗಿರೋ ಆರೋಗ್ಯಕ್ಕೆ ಡೌಟೇ ಇಲ್ಲದೆ 120 ವರ್ಷ ಆಯ್ಸು. ಹೋಗಿ ಬನ್ನಿ. ಥ್ಯಾಂಕ್ ಯು ಡಾಕ್ಟರ್, ಬರ್ತೀನಿ. ಡಾಕ್ಟ್ರೇ, ಪಾವನಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಅವಳಿಗೇನಾದರೂ ಸಮಸ್ಯೆ ಇದೆಯಾ? ಮಗಳ ಮೇಲಿರೋ ಪ್ರೀತಿನೇ ಅವ್ರ ಸಮಸ್ಯೆ. 3 ಹೊತ್ತು ಮಗು ಮಗು ಅಂತ ಅದನ್ನೇ ನೋಡ್ತಾ ಇದ್ರೆ ಅವ್ರ ಆರೋಗ್ಯ ಯಾರು ನೋಡ್ಕೊಳ್ತಾರೆ? ಹಾಯ್ ಪಾವನಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೇ? ನಾವು ಚೆನ್ನಾಗಿದ್ದೀವಿ. ಮತ್ತೆ ಯಾಕೆ ಹೇಳ್ತಾ ಇದೆ ಮಗು? ಯಾಕೆ ಗೊತ್ತಿಲ್ಲ, ತುಂಬಾ ಅಳ್ತಿದೆ. ಓ, ಯಾಕೋ ಪುಟ್ಟ? ಹಾಲು ಕುಡಿಸಿ ಸಮಾಧಾನ ಆಗ್ತದೆ. ಓಕೆ. ಯಾಕೆ ಪಾವನಿ ಇವರೇ? ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಏನಾಯ್ತು? ಹೇಗೆ ಎತ್ಕೊಂಡು? ಹೀಗೆ ಮಗುನ ಇಟ್ಕೊಂಡು. ಆಯ್ತು ಬಂಗಾರಿ ನಿಮ್ಗೆ. ಯಾಕಮ್ಮ? ತುಂಬ ಗೊತ್ತಾಯ್ತಾ? ಸ್ವಲ್ಪ ಜಾಸ್ತಿ ಮಾಡ್ಕೊಂಡು. ಕೆಲಸನ ನೀಟಾಗಿ ಮುಗಿಸು. ಬಾಡಿನೂ ಯಾರಿಗೂ ಸಿಗಬಾರ್ದು. ಮುಖ್ಯವಾಗಿ ನನ್ನ ಬಗ್ಗೆ ಯಾರಿಗೂ ಯಾವ ರೀತಿ ಅನುಮಾನನೂ ಬರಬಾರ್ದು. ಒಂದು ವೇಳೆ ಅನುಮಾನ ಬಂತು ಅಂದರೆ ಗೊತ್ತಲ್ಲ. ಏನಾಯ್ತು? ಯಾವ ಕಾಲು ನೋವಾಗಿದೆ ರೀ? ಎರಡೂ ಕಾಲು. ಏನಾಯ್ತು? ಏನಿಲ್ಲ ರೀ, ಈ ಬೆಂಚಿಗೆ ಹಿಡಿದು ಬಿದ್ದುಬಿಟ್ಟೆ. ನೋಡ್ಕೊಡಲ್ಲ ಓಡಾಡೋದು. ಸರಿ, ಮಗು ಎಲ್ಲಿ? ಮಗು ಎಲ್ಲಿ ಸರ್ದಾರೆ? ಮಗು ಇಲ್ಲೇ ಯಾರೋ ಎತ್ಕೊಂಡ್ರು. ಯಾರು ಎತ್ಕೊಂಡ್ರು ರೀ? ಗೊತ್ತಿಲ್ಲ. ಯಾವ ಕಡೆ ಹೋದ್ರು? ನಾನು ನೋಡ್ಲಿಲ್ಲ. ನೋಡಿಲ್ಲ. ಖುಷಿ 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 ಯಾರಾದ್ರೂ ಒಂದು ಚಿಕ್ಕ ಮಗುನ ಎತ್ಕೊಂಡು ಹೋಗ್ತಾರೆ ನೋಡಿದ್ರಾ? ಇಲ್ಲ, ಗೊತ್ತಿಲ್ಲ. ಖುಷಿ ನಿನ್ನ ಕೈಲಿ ಆಗಿಲ್ಲ ಅಂತ ವಿಷಯನ ನನ್ನ ಕಡೆ ತಿರುಗಿಸ್ತಾ ಇದೆಯಾ? ಬಿಟ್ರೆ ನನ್ನನ್ನೇ ತಗಲು ಹಾಕ್ಸೋಗಿದ್ಯಾ? ಖುಷಿ 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 ಎಲ್ಲ ಮಗು ಅಳ್ತಾ ಇರೋದು ಕೇಳಿಸ್ತಾ? ಖುಷಿ ಖುಷಿ ಇಲ್ಲಿ ಪಾವನಿ. ಎಲ್ಲ ಕರ್ಕೊಂಡು ಹೋಗಿದ್ರಿ ಮಗುನ? ತುಂಬಾ ಅಳ್ತಾ ಇದ್ಲಲ್ಲಮ್ಮ, ಹೊರಗಡೆ ತಿರ್ಗಾಡ್ಸೋಣ ಅಂತ ಕರ್ಕೊಂಡು ಹೋಗಿದ್ದೆ. ಇಲ್ಲಮ್ಮ ಇಲ್ಲಮ್ಮ ನೋಡಿ, ಅಮ್ಮ ಬಂದಾಯ್ತು. ಅಪ್ಪ ಅಪ್ಪ ಪಾವನಿ, ಎಲ್ಲರೂ ಖುಷಿ ಮೇಲೆ ಕಣ್ಣು. ಹಾಲು ಕುಡ್ಸೋಣ. ನಾಚಿಕೆ ಆಗಲ್ಲ ನಿನಗೆ? ನಿಮ್ಮನ್ನೆಲ್ಲ ಈ ಕಸಬ್ನಲ್ಲಿ ಚೆನ್ನಾಗಿ ಪಳಗದವರು ಅಂದ್ಕೊಂಡಿದ್ದಲ್ಲ, ನನ್ನ ತಪ್ಪು. ನಾನೇ ನಿನ್ನ VIP ತಲೆ ತೆಗಿ ಅನ್ನ.
ಅಲ್ಲೊಂದು ಮಗು, ಅದು ಕೈಗೆ ಬಂದಿದ್ದನ್ನ ಬಿಟ್ಟಿದ್ಯಾ ಅಂದ್ರೆ ಬಿಟ್ ಬರ್ದೆ ಇನ್ನೇನ್ ಪೊಲೀಸ್ ಅವ್ರ ಕೈ ಸಿಗಾಕೋಬೇಕಾಗಿತ್ತಾ? ನೀನ್ ಯಾವತ್ತೂ ಕಾಣದೇ ಇರೋ ಪೊಲೀಸು. ನೀನ್ ಎಷ್ಟು ಸಲ ಸ್ಟೇಷನ್ ಮೆಟ್ಲ್ ಹತ್ತಿದ್ಯಾ ಅಂತ ನನಗೆ ಗೊತ್ತಿಲ್ವಾ? ಆ ಅನುಭವ ಇದ್ದದಕ್ಕೆ ಆ ಮಗುನ ಅಲ್ಲೇ ಬಿಟ್ಟು ಬಂದಿದ್ದು. ಏನೋ ದುಡ್ಡು ಕೊಟ್ಟು ದಣಿ ಅಂತ ನಾನು ನಿಮ್ಮನ್ನ ಉಳ್ಸೋಕೋದ್ರೆ ನೀವು ನನ್ನೇ ಅಂತೀರಲ್ಲ. ನೀನು ನನ್ನನ್ನು ಉಳಿಸ್ತ್ಯಾ? ಇಲ್ವಾ ಮತ್ತೆ? ಮೊದ್ಲೇ ನನ್ನ ಮೇಲೆ 12 ಕೇಸವೆ, 7 ಸಾರಿ ಜೈಲ್ಗೆ ಹೋಗಿ ಬಂದಿದ್ದೀನಿ. ಅಕಸ್ಮಾತ್ ಆ ಮಗು ನನ್ನ ಕೈಲಿ ಇದ್ದಿದ್ನ ಪೊಲೀಸವ್ರು ನೋಡಿದಿದ್ರೆ ಎತ್ತಕೊಂಡೋಗಿ ಚೆನ್ನಾಗಿ ರುಬ್ತಾ ಇದ್ರು. ಅದಕ್ಕೆ ಹೆದರ್ಕೊಂಡು ಬಿಟ್ಬಿಟ್ಯಾ? ರೀ ಸಾಹೇಬ್ರೆ, ನನ್ ಹೇಳೋದ್ನ ಕೇಳ್ರಿ. ನಿಮ್ಮಂತವ್ರು ಸುಪಾರಿ ಕೊಡೋದನ್ನೇ ನಾನ್ ಮಾಡೋದು ಅಂತ ಪೊಲೀಸವ್ರಿಗೆ ಚೆನ್ನಾಗ್ ಗೊತ್ತು. ನನ್ನನ್ನು ಎತ್ತಾಕೊಂಡೋಗಿ ಮಂಡಿ ಮೊಳೆ ಮುರಿದು ಈ ಮಗು ಎಲ್ಲಿಂದ ಬಂತು, ಇದನ್ನ ಸಾಯಿಸಕ್ಕೆ ಸುಪಾರಿ ಕೊಟ್ಟವ್ರು ಯಾರು ಅಂದ್ರೆ ನಾನು ನಿಮ್ಮ ಹೆಸರನ್ನ ತಾನೇ ಹೇಳ್ಬೇಕು. ಏನ್ ನೀನು ನಿನ್ ಕೈಲಿ ಆಗಿಲ್ಲ ಅಂತ ವಿಷಯನ ನನ್ನ ಕಡೆ ತಿರುಗಿಸ್ತಾ ಇದ್ಯಾ? ಬಿಟ್ರೆ ನನ್ನನ್ನೇ ತಗಲ್ ಹಾಕ್ಸೋಗಿದ್ಯಾ? ಹೇಗಿದೆ ಮೈಗೆ? ಇಲ್ಲ ಸಾಹೇಬ್ರೆ, ನೀವ್ಯಾಕೆ ಮುಗಿಸ್ಕೊತೀರಿ? ನಿಮ್ಮಂತವ್ರಿಂದ ಅಲ್ವೇ ನಮ್ಮಂತವ್ರು ಬದುಕೋದು. ಇರೋ ವಿಷಯ ಹೇಳ್ದೆ. ಏನೋ ಆ ಮಗು ಮಶಾಣ ಸೇರ್ಕೋಬೇಕು ಅಷ್ಟೇ ತಾನೆ. ನನ್ ಕಣ್ಣಿಗೆ ಬಿದ್ದಾಯ್ತಲ್ಲ, ಏನ್ ಗುಂಡಿಗೆ ಬೀಳೋದು ಯಾವ ಲೆಕ್ಕ? ಮಣ್ಣಾಕಿ ಮುಚ್ಚಿಬಿಡ್ತೀನಿ ಬಿಡಿ. ಅದು ಹಲೋ, ಹಾ ಹೌದಾ? ನಿಜನಾ? ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಏನ್ ವಿಷಯ ಸಾಹೇಬ್ರೆ? ಏನಿಲ್ಲ, ಆ ಮಗುನ ಮಣ್ಣಲ್ಲಿ ಮುಚ್ಚಾಕ್ತೀನಿ ಅಂತ ಹೇಳಿದ್ಯಲ್ಲ, ಬೇಡ. ಸದ್ಯಕ್ಕೆ ವಿಷಯನೇ ಮುಚ್ಚಾಕು. ಸಮಯ ಬಂದಾಗ ಏನ್ ಮಾಡ್ಬೇಕು ಅಂತ ನಾನೇ ಹೇಳ್ತೀನಿ. ಇದೇ ಅಂತ ನಾ ಆವಾಗ್ಲಿಂದ ಹೇಳ್ತಾನೆ ಇದ್ದೀನಿ. ಯಾಕೆ ಯಾರು ಕೇಳ್ತಾನೆ ಇಲ್ಲ? ಸ್ವಲ್ಪ ಇರು ಯಶೋದ, ಡಾಕ್ಟ್ರು ನೋಡ್ತಾ ಇದಾರೆ ತಾನೆ. ನಿಮ್ಗೆಲ್ಲ ಶಂಕದಿಂದ ಬಂದ್ರೇನೆ ತೀರ್ಥ. ಹಾಗಾದ್ರೆ ಡಾಕ್ಟ್ರು ಶಂಕ, ನೀನು ಉದಾಹರಣೆನಾ? ಬಾಯಿ ಮುಚ್ಕೊಂಡಿರೋ ತಲೆ ಹರಟೆ. ಡಾಕ್ಟರ್, ಕಂಗ್ರ್ಯಾಚುಲೇಷನ್ಸ್, ಆಕೆ ತಾಯಿ ಆಗ್ತಾ ಇದ್ದಾರೆ. ಮಾನ್ಸಿ, ನಿಜನಾ ಡಾಕ್ಟರ್? ಇಂಥ ವಿಷಯದಲ್ಲಿ ತಮಾಷೆ ಮಾಡೋಕ್ಕಾಗುತ್ತಾ? ಆಕೆಗೀಗ 2 ತಿಂಗಳು, ಸ್ವಲ್ಪ ವೀಕ್ ಇದ್ದಾರೆ. ಈ ಮೆಡಿಸಿನ್ ಕೊಡಿ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನಾನು ಬರ್ತೀನಿ. ನೋಡಿದ್ರ, ನಾನ್ ಹೇಳಿದ್ದೆ ನಿಜ ಆಯ್ತು. ನೀನು ಹೇಳಿದ್ದಲ್ಲ ಯಶೋದ, ನಮ್ಮ ಗುರೂಜಿ ಹೇಳಿದ್ದು ನಿಜ ಆಯ್ತು. ಏನು ಹೇಳಿದ್ರೆ ಹೇಳು ಗುರೂಜಿ? ನಮ್ಮ ಖುಷಿ ಯೋಗದಿಂದ ಮಾನಸಿ ತಾಯಿ ಆಗ್ತಾಳಂತಲ್ವಾ? ನಿಮ್ಮ ಮನೆಯ ಒಂದು ಜೀವ ನಿಮ್ಮನ್ನೆಲ್ಲ ಬಿಟ್ಟು ಹೋಗುತ್ತೆ. ಏನ್ರಿ ಹೇಳ್ತಾ ಇದ್ದೀರಾ? ನಮ್ಮ ಮನೆಯಲ್ಲಿ ಒಂದು ಜೀವ